ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಬಹಳ ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ದಿನ ಹತ್ರ ಬರ್ತಾ ಇದೆ. ಅದುವೇ ನಮ್ಮ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್. ಈ ಒಂದು ಫೆಬ್ರವರಿ ಪರೀಕ್ಷೆ ಶುರುವಾಗ್ತಾ ಇದೆ. ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಾ, ಏನು ಪರಿಶ್ರಮ ಪಟ್ಟಿದ್ದೀರಾ, ಅದರ ಒಂದು ಪ್ರತಿಫಲ ದಕ್ಕುವ ದಿನ ಅಂತಲೇ ಹೇಳ್ಬೋದು ನಾವು. ಸೊ ಇಷ್ಟೆಲ್ಲ ನೀವು ಕಷ್ಟಪಟ್ಟಿದ್ದೀರಾ, ಓದಿದ್ದೀರಾ, ಎಕ್ಸಾಮ್ ಕೂಡ ಹತ್ರ ಬಂದಿದೆ. ಆದರೂ ನಿಮ್ಮನ್ನು ಒಂದು ಕಾಡ್ತಾನೆ ಇರುತ್ತೆ. ಅದು ಏನು ಅಂತ ಹೇಳಿದ್ರೆ ಭಯ ಮತ್ತು ಗೊಂದಲ. ನಾನು ಈ ಎಕ್ಸಾಮನ್ನು ಪಾಸ್ ಮಾಡ್ತೀನ, ನಾನು ಸರಿಯಾಗಿ ನಿಜವಾಗ್ಲೂ ಓದಿದ್ದೀನ ಅನ್ನುವಂಥದ್ದು. ಸೊ ಈ ಟೈಮಲ್ಲಿ ಈ ವಿಡಿಯೋ ತುಂಬಾ ನಿಮಗೆ ಒಂದು ಬೂಸ್ಟಿಂಗನ್ನು ಕೊಡಲಿ, ಒಂದು ಬೂಸ್ಟನ್ನು ಕೊಡಲಿ ನಿಮ್ಮ ಒಂದು ಪ್ರಿಪರೇಷನ್ಗೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಎಕ್ಸಾಮ್ ಅಂತಂದರೆ ದಯವಿಟ್ಟು ಭಯ ಪಡಕ್ಕೆ ಹೋಗಬೇಡಿ. ಎಕ್ಸಾಮ್ ಅಂದರೆ ಬಹಳ ಸರಳ. ಏನು ಅಂತ ಹೇಳಿದ್ರೆ ನಿಮಗೆ ಏನು ಗೊತ್ತಿದೆ ಅದನ್ನು ಇಲ್ಲಿ ವ್ಯಕ್ತಪಡಿಸಿ ಅಷ್ಟೇ. ಪರೀಕ್ಷೆ ಅಂತಂದರೆ ಏನು ಹೇಳಿ, ಜಸ್ಟ್ ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನು ವ್ಯಕ್ತಪಡಿಸಿ ಅಂತ. ಅವರೇನಾದರೂ ಬೇರೆ ಏನಾದರೂ ಕೇಳ್ತಿದ್ದಾರಾ ನಿಮ್ಮನ್ನು? ಬೇರೆ ಏನೂ ಕೇಳ್ತಿಲ್ಲ. ಯಾಕೆ ಹೆದರ್ಕೋತೀರಾ? ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ಎಕ್ಸಾಮ್ ಅಂದರೆ ಒಂದು ಫೆಸ್ಟಿವಲ್, ಒಂದು ಹಬ್ಬ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ಸೆಲೆಬ್ರೇಟ್ ಮಾಡಿಬಿಡಿ ಅದನ್ನು. ಸೊ ನಿಮಗೆ ಇವತ್ತು ಒಂದು ಹಬ್ಬ ಅಂತ ಅಂದ್ಕೊಳ್ಳಿ, ಒಂದು ಫೆಸ್ಟಿವಲ್ ಅಂತ ಅಂದ್ಕೊಳ್ಳಿ. ಖುಷಿಯಾಗಿ ಆಚರಣೆ ಮಾಡಿ ಅದನ್ನು. ಖುಷಿಯಾಗಿ ಹೇಗೆ ಆಚರಣೆ ಮಾಡಬೇಕು, ಏನು ನಿಮ್ಮ ತಲೆಯಲ್ಲಿ ಏನಿದೆ, ನೀವೇನು ಇಷ್ಟು ದಿನ ಕಲ್ತಿದ್ದೀರಾ ಅದನ್ನು ಒಂದು ಗಂಟೆಯ ಒಳಗಡೆ ಅದನ್ನು ಅಲ್ಲಿ ಜಸ್ಟ್ ನೀವು ಲೈಕ್ ಒಮಿಟ್ ಮಾಡಿ ಅಷ್ಟೇ. ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಸೊ ನೀವು ಏನು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಜಸ್ಟ್ ನೀವೇನು ಮಾಡಬೇಕು, ಅಲ್ಲಿ ವ್ಯಕ್ತಪಡಿಸ್ಬೇಕು ಅಷ್ಟೇ ಸ್ನೇಹಿತರೆ. ಬೇರೆ ಇನ್ನೇನಿಲ್ಲ. ಎಕ್ಸಾಮ್ ಅಂತ ಏನು ಎದುರ್ಕೊಳ್ಳೋಕೆ ಹೋಗಬೇಡಿ. 1 ಅವರ್ ನಿಮಗೆ ಹೇಗೆ 1 ಅವರ್ ಇರುತ್ತೆ, ಮಿಕ್ಕಿದ ಕ್ಯಾಂಡಿಡೇಟ್ಸ್ಗೂ 1 ಅವರ್ ಅಷ್ಟೇ ಇರುವಂಥದ್ದು. ಸೊ ಯಾರೆಲ್ಲ ಕಷ್ಟಪಟ್ಟು ಓದಿದ್ದೀರಾ ಖಂಡಿತವಾಗ್ಲೂ ನಿಮಗೆ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಎದುರ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಓಕೆ, ಫೇಲ್ಯೂರ್ನ ಭಯ ಬೇಡ. ಅಯ್ಯೋ ನಾನು ಎಲ್ಲಿ ಫೇಲ್ ಆಗಿಬಿಡ್ತೀನಿ ಅಂತ ಖಂಡಿತವಾಗ್ಲೂ ಭಯ ಪಡಬೇಡಿ. ಸೊ ನೀವು ಈ ಭಯ ಪಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಏನು ಕಲ್ತಿದ್ದೀರಾ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಹೆಚ್ಚಿಗೆ ಈ ಒಂದು ಭಯ ನಿಮ್ಮನ್ನು ಬೇರೆ ಒಂದು ದಾರಿಗೆ ನಿಮ್ಮನ್ನು ದೂಡ್ಬಿಡುತ್ತೆ ಸ್ನೇಹಿತರೆ. ಸೊ ಭಯ ಅಂತೂ ಯಾವುದೇ ಕಾರಣಕ್ಕೂ ಪಡಕ್ಕೆ ಹೋಗಬೇಡಿ. ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ. ಸ್ವಲ್ಪ ಅಲ್ಲ, ಫುಲ್ ಕಾನ್ಫಿಡೆಂಟ್ ಆಗಿರ್ಬೇಕು ನೀವು, ನಾನು ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ. ಸೊ ಈ ಟೈಮಲ್ಲಿ ನೀವು ಏನೇನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟು ಈ ಎಕ್ಸಾಮ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಗಮನ ಇರಲಿ ಸ್ನೇಹಿತರೆ. ನೋಡಿ, ನಿಮ್ಮ ಮನೆಯಲ್ಲಿ ಏನೇ ಕಷ್ಟ, ಸಾಕಾಗಷ್ಟು ಕಷ್ಟ ಇರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ತುಂಬ ಜನ ಅಕ್ಕಪಕ್ಕದವ್ರಾಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ನಿಮ್ಮನ್ನು ಹಂಗಿಸ್ತಾ ಇರ್ತಾರೆ. ಇನ್ನು ಜಾಬ್ ತೊಗೊಂಡಿಲ್ಲ, ಅವನು ಡಿಗ್ರಿ ಮುಗಿಸಿ ಇಷ್ಟು ವರ್ಷ ಆಯಿತು, ಮಾಸ್ಟರ್ ಡಿಗ್ರಿ ಮುಗಿಸಿ ಇಷ್ಟು ವರ್ಷ ಆಯಿತು, ಅವನೇನು ಮಾಡ್ತಾನೆ, ಅವನ ಕೈಲಿ ಏನೂ ಆಗೋದಿಲ್ಲ. ಈ ಥರ ಒಂದು ನಕಾರಾತ್ಮಕ ಚಿಂತನೆಗಳನ್ನು ಅವರು ನಿಮ್ಮ ಮೇಲೆ ಹೊಂದಿರ್ತಾರೆ. ಬಟ್ ನೀವು ಅವರಿಗೆ ಏನು ಅಂತ ಪ್ರೂವ್ ಮಾಡುವಂತಹ ದಿನ ಸಮೀಪಿಸ್ತಾ ಇದೆ. ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರ ಮುಖಾಂತರ ನೀವು ಅವರಿಗೆಲ್ಲ ಉತ್ತರವನ್ನು ನೀಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ನಿಮಗೆ. ಸೊ ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿಯ ಜವಾಬ್ದಾರಿಯನ್ನು ನೀವು ಹೊತ್ಕೋತೀರಾ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಟಿದ್ದಂಥ ಕನಸು ನನಸಾಗುತ್ತೆ. ಸೊ ಬಹುದಿನದಿಂದ ನೀವು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತ ಕಾತರದಿಂದ ಕಾಯ್ತಿರುವಂಥ ಕನಸು ನನಸಾಗುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ ಅನ್ನುವಂಥದ್ದು ಎಷ್ಟು ಮುಖ್ಯ ನಿಮಗೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಏನು ಮಾಡಬೇಕು, ಕಾನ್ಫಿಡೆಂಟ್ ಆಗಿರಿ. ಓಕೆ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನಿಮ್ಮ ಒಂದು ಎಕ್ಸಾಮು ಶಿಫ್ಟು ಡಿಫಿಕಲ್ಟ್ ಇದ್ದರೆ ಭಯ ಬೇಡ. ಸೊ ನಿಮಗೆ ಡಿಫಿಕಲ್ಟ್ ಇದೆ ಅಂದರೆ ಬೇರೆಯವ್ರಿಗೂ ಡಿಫಿಕಲ್ಟ್ ಇರುತ್ತೆ. ನಾರ್ಮಲೈಸೇಷನಲ್ಲಿ ನಿಮ್ಮ ಮಾರ್ಕ್ಸು ಹೆಚ್ಚಾಗುತ್ತೆ. ಓಕೆ, ಸೊ ಹಾಗಾಗಿ ಯಾಕೆ ಹೆದರ್ಕೋತೀರಾ? ಆರಾಮಾಗಿರಿ, ಕೂಲಾಗಿರಿ. 1 ಗಂಟೆಯಲ್ಲಿ ನಿಮಗೆ ಏನು ಗೊತ್ತು ಅದನ್ನು ಕ್ಲಿಯರಾಗಿ ನೀಟಾಗಿ ವ್ಯಕ್ತಪಡಿಸಿ ಆಚೆ ಬನ್ನಿ ಅಷ್ಟೇ. ಖಂಡಿತವಾಗ್ಲೂ ಎಕ್ಸಾಮ್ ಪಾಸ್ ಆಗುತ್ತೆ ನಿಮ್ಮದು. ಓಕೆ, ಬಿ ಕಾನ್ಫಿಡೆನ್ಸ್ ಸ್ನೇಹಿತರೆ. ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯ. ಭಯವನ್ನು ನಿಮ್ಮ ಮನಸ್ಸಿಂದ ಕಿತ್ತೊಗೆಯಿರಿ. ಓಕೆ, ಯಶಸ್ಸಿನ ಗುಟ್ಟು ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಗಳು. ನೋಡಿ, ಈ ಟೈಮಲ್ಲಿ ನೀವು ತುಂಬ ಪಾಸಿಟಿವ್ ಆಗಿರಬೇಕು. ಯಾವನೋ ನಿಮ್ಮ ಫ್ರೆಂಡ್ ಹೇಳ್ತಾನೆ SSC GD ತುಂಬ ಕಷ್ಟಪ್ಪ, ಕ್ಲಿಯರ್ ಮಾಡೋದು ತುಂಬಾ ಕಷ್ಟ. SSLC ಮೇಲೆ ಕೇಳಿರ್ತಾರೆ, SSLC ಕ್ವಾಲಿಫಿಕೇಷನ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ, ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಕ್ವಶನ್ ಎಲ್ಲ ಕೇಳ್ತಾರಂತೆ. ಆಮೇಲೆ ಹೋದ ವರ್ಷ ಕೇಳಿರುವಂಥ ಪ್ರಶ್ನೆಗಳು ಈ ವರ್ಷ ರಿಪೀಟ್ ಆಗಲ್ವಂತೆ. ಸಮ್ಟೈಮ್ಸ್ ಕೆಲವು ಶಿಫ್ಟಲ್ಲಿ ತುಂಬ ಡಿಫಿಕಲ್ಟ್ ಕೇಳ್ಬಿಡ್ತಾರಂತೆ. ಓಕೆ, ಆಮೇಲೆ ಆ ಎಕ್ಸಾಮ್ ಕ್ಲಿಯರ್ ಮಾಡೋದೇ ಕಷ್ಟ ಅಂತೆ, ಎಷ್ಟೇ ಓದಿದ್ರೂ ಮರ್ತೋಗ್ಬಿಡುತ್ತಂತೆ. ಈ ಆಲೋಚನೆಗಳಿಂದ ದಯವಿಟ್ಟು ಆಚೆ ಬನ್ನಿ ಸ್ನೇಹಿತರೆ. ಸೊ ಈ ಥರ ಯಾರು ಹೇಳ್ತಾರೆ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನೀವು ಏನು ಓದಿದ್ದೀರಾ ಅದು ನಿಮಗೆ ಗೊತ್ತಿದೆ, ನೀವೇನು ಪರಿಶ್ರಮ ಪಟ್ಟಿದ್ದೀರಾ ಅದು ನಿಮಗೆ ಗೊತ್ತಿದೆ. ಇದು ನಿಮ್ಮ ಜೀವನ. ಓಕೆ, ಬೇರೆ ಯಾರೋ ಕಮೆಂಟ್ ಮಾಡಿದ್ರು ಅಂತ ಹೇಳಿ
ನಿಮ್ಮ ಜೀವನವನ್ನು ಅವರ ಕಮೆಂಟ್ಗೆ ಬಲಿ ಕೊಡಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆ, ತುಂಬ ಜನ ಇರ್ತಾರೆ, ಓಕೆ, ನೀವು ಓದ್ತಾ ಇರ್ತೀರಾ, ತುಂಬ ಕಷ್ಟಪಟ್ಟಿರ್ತೀರಾ, ಅಯ್ಯೋ ಅವ್ನು ಏನು ಓದ್ತಾನೆ ಇದನ್ನು ನೋಡ್ಬಿಡೋಣ, ಅವ್ನು ಏನು ಮಾಡ್ತಾನೆ, ಅಥವಾ ಅವಳು ಅಷ್ಟು ದಿನದಿಂದ ಓದ್ತಿದ್ದಾಳೆ, ಅವಳು ಏನು ಮಾಡ್ತಾಳೆ ನೋಡೇ ಬಿಡೋಣ. ಈ ಥರ ಯೋಚನೆಗಳನ್ನು, ಈ ಥರ ಮಾತುಗಳನ್ನು, ಕಮೆಂಟ್ಗಳನ್ನು ಪಾಸ್ ಮಾಡೋರು ನಮ್ಮ ಒಂದು ಸುತ್ತಮುತ್ತ ಸಾಕಾಗಷ್ಟು ಜನಗಳಿರ್ತಾರೆ. ನಾವು ಅವ್ರ ಬಗ್ಗೆ ನಾವು ಯಾವತ್ತೂ ಅಂಥವ್ರನ್ನ ಏನು ಮಾಡಬೇಕಂತ ಹೇಳಿದ್ರೆ ಇಗ್ನೋರ್ ಮಾಡಬೇಕು. ನಾವು ನಮ್ಮ ಮಾತಿನಿಂದ ಅವರಿಗೆ ನಾವು ರಿವರ್ಸ್, ಅಂದರೆ ನಮ್ಮ ಮಾತಿನಿಂದ ಅವರಿಗೆ ಉತ್ತರ ಕೊಡೋದ್ರ ಬದಲು ನಾವು ಮಾಡೋ ಕೆಲಸದಿಂದ, ನಮ್ಮ ಒಂದು ಯಶಸ್ಸಿಂದ ಅವರನ್ನು ನಾವು ಕೊಲ್ಲಬೇಕು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇದು ಒಂದು ರೈಟ್ ಟೈಮ್. ನೀವು ನೋಡಿ, ನೀವೊಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀರಾ ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ, ಅದನ್ನು ಮರಿಬೇಡಿ. ನೀವು ಜಾಯಿನ್ ಆಗ್ತಿರೋ ಜಾಯ್ನ್ ಆಗಲ್ವ ಸೆಕೆಂಡ್ರಿ, ಬಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಎಷ್ಟು ಕಷ್ಟ ಇದೆ ಅಂತಂದರೆ ಅಷ್ಟು ಕಷ್ಟ ಇದೆ ಸ್ನೇಹಿತರೆ ಇವತ್ತು. ಸೊ ಈ ಜಾಬ್ ನಿಮಗೆ ಸಿಗುತ್ತೆ, ಈ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಎಕ್ಸಾಮ್ನ ನೀವು ಕಾನ್ಫಿಡೆನ್ಸಿಂದ ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಆರ್ ಎ ವೆರಿ ಬ್ರಿಲಿಯಂಟ್ ಅಂತ ಅರ್ಥ. ಓಕೆ, ಸೊ ಬಹಳ ಕಾನ್ಫಿಡೆನ್ಸಿಂದ ನಾನು ಅಟ್ಲೀಸ್ಟ್ ನಾನು ಈ ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ತೀರ ಸ್ನೇಹಿತರೆ. ಸೊ ಹಂಗಾಗಿ ತಲೆನೇ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರೀರಿ. ಓಕೆ, ಸೊ ಆ ದಿನ ನಿಮ್ಮದಾಗಿರಲಿ, ಈ ಎಕ್ಸಾಮನ್ನು ನೀವು ಖಂಡಿತ ಕ್ಲಿಯರ್ ಮಾಡೇ ಮಾಡ್ತೀರ ಅನ್ನುವಂಥ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮ್ಮಲ್ಲೂ ಇರಲಿ. ಬಹಳಷ್ಟು ಜನ ನಮ್ಮ ಚಾನಲನ್ನು ನೋಡಿದ್ದೀರಾ, ಫಾಲೋ ಮಾಡ್ತಿದ್ದೀರಾ. ನೋಡಿ, ಇದ್ಯಾವುದೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ, ಇದೆಲ್ಲವೂ ನಿಮಗೆ ಯೂಸ್ ಆಗೇ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಎಕ್ಸಾಮಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಫ್ರೀ ಮೈಂಡ್ ಇರಲಿ ನಿಮಗೆ. ಓಕೆ, ಹೆದರ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಫಸ್ಟ್ ಸ್ಟಾರ್ಟಿಂಗೇ ಒಂದಷ್ಟು ಡಿಫಿಕಲ್ಟ್ ಕ್ವಶನ್ ಹಾಕ್ಬಿಟ್ಟಿರ್ತಾರೆ, ಹೆದರ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಸ್ಕಿಪ್ ಮಾಡಿ ಆ ಪ್ರಶ್ನೆಗಳನ್ನು ಮುಂದಕ್ಕೆ ನೋಡ್ತಾ ಹೋಗಿ. ಓಕೆ, ಸೊ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ, ನಿಮಗೆ ಯಾವುದು ಗೊತ್ತು ಚೆನ್ನಾಗಿ ಅದನ್ನೇ ಅಟೆಂಡ್ ಮಾಡಿ, ತೊಂದರೆ ಇಲ್ಲ. ನೋಡಿ, ಕರೆಕ್ಟಾಗಿ 80 ಪ್ರಶ್ನೆಯಲ್ಲಿ ಕರೆಕ್ಟಾಗಿ 40 ಪ್ರಶ್ನೆ ನೀವು ಅಟೆಂಡ್ ಮಾಡ್ಬಿಟ್ಟು ಬಂದರೂ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆ, 40 ಪ್ರಶ್ನೆಯನ್ನು ಎಕ್ಸಾಕ್ಟಾಗಿ ಅಟೆಂಡ್ ಮಾಡ್ಬಿಟ್ಟು ಬನ್ನಿ, ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಎದುರುಕೊಳ್ಳೋಕ್ಕಂತೂ ಹೋಗಲೇಬೇಡಿ. ನೀವು 3 ತಿಂಗಳಿಂದ 4 ತಿಂಗಳಿಂದ ಏನು ಕಷ್ಟಪಟ್ಟಿದ್ದೀರಾ ಅದು ಯಾವತ್ತೂ ವ್ಯರ್ಥ ಆಗೋದೇ ಇಲ್ಲ. ಓಕೆ, ಸೊ ಖಂಡಿತವಾಗ್ಲೂ ಅದು ನಿಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಮತ್ತೆ ಈ ಟೈಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ತಿರುವು ಹಾಕಿ ನೋಡಿ. ದಿಸ್ ಇಸ್ ದ ರೈಟ್ ಟೈಮ್ ಆ್ಯಕ್ಚುಲಿ. ಸೊ ನೀವೇನು ಮಾಡಿ, ನಾನು 4 ಚಾಪ್ಟರ್ನ ರಿವಿಷನ್ ಮಾಡಿ ಅಂತ ರಿವಿಷನ್ ಮಾಡೋದ್ರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಒಂದು ಸರಿ ತಿರುವು ಹಾಕಿ. ಸೊ ನಿಮಗೆ ಅದನ್ನು ನೋಡ್ಲಿಕ್ಕೆ ಟೈಮ್ ಇಲ್ಲ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಲ್ಲ ಅಂತಂದರೆ ಒಂದು ರಿವಿಷನ್ ಕ್ಲಾಸಲ್ಲಿ ನಾನು ನಿಯಂತ್ರಣದಲ್ಲಿರದ ವಿಷಯಗಳ ಬಗ್ಗೆ ಚಿಂತಿಸದಿರಿ. ವೆರಿ ಇಂಪಾರ್ಟೆಂಟ್ ಇದು. ತುಂಬ ಜನ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಈ ಸರಿ ಎಷ್ಟು ನಿಂತ್ಕೊಳ್ಳುತ್ತೆ, ಓಕೆ, ಈ ಸರಿ ಪೋಸ್ಟು ತುಂಬ ಕಮ್ಮಿ ಇದೆಯಂತೆ, ಲಾಸ್ಟ್ ಇಯರ್ ಏನು ಸ್ಕೋರ್ ಮಾಡಿದ್ರು, ಏನು ಕಟ್ ಆಫ್ ಇತ್ತು ಅದಕ್ಕಿಂತ ಜಾಸ್ತಿ ನಿಲ್ಲುತ್ತಂತೆ. ಸೊ ನಿಮ್ಮ ಕೈಲಿ ಇದೆಯಾ ಅದು? ನಿಮ್ಮ ಕೈಲಿ ಏನೂ ಇಲ್ಲ. ನಿಮ್ಮ ಕೈಲಿ ಇರೋದು ಒಂದೇ, ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಇನ್ನು ಕೆಲವರು ಇರ್ತಾರೆ, ಈ ಸರಿ ಕನ್ನಡದಲ್ಲಿ ಎಕ್ಸಾಮ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಅಪ್ಲೈ ಮಾಡಿಬಿಟ್ಟಿದ್ದಾರಂತೆ. ಸೊ ಲಾಸ್ಟ್ ಟೈಮು ಇಂಗ್ಲೀಷಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ಈ ಸರಿ ಕನ್ನಡದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿಬಿಟ್ಟಿದ್ರೆ, ಸೊ ಅವ್ರೇನು 4 ತಿಂಗಳಲ್ಲಿ ನಿಮಗಿಂತ, ಸೊ ನೀವು ಏನು ಓದಿರ್ತೀರ ಅವರು ಅಷ್ಟೇ ಓದಲಿಕ್ಕಾಗುವಂಥದ್ದು. ಓಕೆ, ಈ ರೀಸನಿಂಗ್ ಮ್ಯಾಥಮೆಟಿಕ್ಸ್ ಎಲ್ಲ ಸೊ ಜಸ್ಟ್ 1 ದಿನದಲ್ಲಿ 2 ದಿನದಲ್ಲಿ 1 ವಾರದಲ್ಲಿ ಕ್ಲಿಯರ್ ಆಗುವಂಥದ್ದಲ್ಲ ಸ್ನೇಹಿತರೆ. ಇದನ್ನು ಹಲವು ತಿಂಗಳಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಬೇಕು. ಆಗಿದ್ದರೆ ಮಾತ್ರ ಆ ಒಂದು ಸೆಕ್ಷನ್ಗಳಲ್ಲಿ ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಸೊ ನಿಮ್ಮ ನಿಯಂತ್ರಣದಲ್ಲಿ ಯಾವ ವಿಷಯಗಳಿಲ್ವೋ, ಸೊ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ಎಕ್ಸಾಮ್ ಡಿಫಿಕಲ್ಟ್ ಇರುತ್ತೋ ಈಸಿ ಇರುತ್ತೋ, ಓಕೆನಾ, ಸೊ ಈ ಸರಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅದೆಲ್ಲ ನಿಮ್ಮ ಕೈಯಲ್ಲಿ ಇದೆಯಾ? ನಿಮ್ಮ ಕೈಯಲ್ಲಿ ಇಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಾನು ಎಷ್ಟು ಓದಿದ್ದೀನಿ, ಅದನ್ನು ಅದನ್ನು ಹೇಗೆ ರಿವಿಷನ್ ಮಾಡಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಓದಿರುವಂಥ ಚಾಪ್ಟರ್ಗಳಲ್ಲಿ ಏನು ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ನಾನು ಮಾಡಬಹುದಾ, ಅದನ್ನು ಮಾಡುವಂಥ ಎಬಿಲಿಟಿ ನನಗಿದೆಯಾ, ಇಲ್ಲ ಅಂತ ಹೇಳಿದ್ರೆ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಸ್ನೇಹಿತರೆ. ಅದನ್ನು ಬಿಟ್ಬಿಟ್ಟು ಕಟ್ ಆಫ್ ಎಷ್ಟು ನಿಂತ್ಕೊಳ್ಳುತ್ತೆ, EWSಗೆ ಎಷ್ಟು ಕಟ್ ಆಫು, SC/STಗೆ ಎಷ್ಟು ಕಟ್ ಆಫು, OBCಗೆ ಎಷ್ಟು ಕಟ್ ಆಫ್, ಅದೆಲ್ಲ ನಿಮಗೆ ಯಾಕೆ? ಸೊ ನೀವು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋಕೆ ಹೋಗಬೇಡಿ. ಭಯ ನಿಮ್ಮಿಂದ ದೂರ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮ ಜೊತೆ ಇರಲಿ, ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮದಾಗಿರಲಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇನ್ನು ಎಕ್ಸಾಮಲ್ಲಿ ಹೇಗಿರಬೇಕು, ನೀವು ಯಾವ ರೀತಿ ಮಾಡಬೇಕು ಎಕ್ಸಾಮಲ್ಲಿ ಅಂತ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ. ಎಕ್ಸಾಮಲ್ಲಿ ಪಾರ್ಟ್ ಎ ರೀಸನಿಂಗ್ ಇರುತ್ತೆ, ಪಾರ್ಟ್ ಬಿ GK ಇರುತ್ತೆ, ಪಾರ್ಟ್ ಸಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಪಾರ್ಟ್ ಡಿ ಇಂಗ್ಲೀಷ್ ಇರುತ್ತೆ. ಎಲ್ಲದರಲ್ಲೂ 20 ಪ್ರಶ್ನೆಗಳು ಇರುತ್ತೆ. ಒಂದೊಂದು ಪ್ರಶ್ನೆಗೆ 2 ಮಾರ್ಕ್ಸು, 40 ಮಾರ್ಕ್ಸ್ ಇರುತ್ತೆ. ಫಸ್ಟು ಟೋಟಲು 1 ಅವರ್ ಅಷ್ಟೇ ನಿಮಗೆ ಟೈಮ್ ಇರುವಂಥದ್ದು. ಸೊ ಫಸ್ಟು ನೀವು ಯಾವುದನ್ನು ಅಟೆಂಡ್ ಮಾಡಬೇಕು? ಫಸ್ಟು ನೀವು ಅಟೆಂಡ್ ಮಾಡಬೇಕಾಗಿರುವಂಥದ್ದು GKಯನ್ನು ಅಟೆಂಡ್ ಮಾಡಿ, ಜನರಲ್ ನಾಲೆಡ್ಜನ್ನು. ಇದನ್ನು ಜಸ್ಟು 7 ರಿಂದ 8 ನಿಮಿಷದಲ್ಲಿ ಮುಗಿಸ್ಬೇಕು. ಇದನ್ನು 20 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡೋಕ್ಕೆ 7 ರಿಂದ 8 ನಿಮಿಷ ಸಾಕು ಸ್ನೇಹಿತರೆ. 7 ರಿಂದ 8 ನಿಮಿಷದಲ್ಲಿ GKಯನ್ನು ಮುಗಿಸಿ, 10 ರಿಂದ 12 ನಿಮಿಷದಲ್ಲಿ ಇಂಗ್ಲೀಷನ್ನು ಮುಗಿಸಿ. ಸೊ ಫಸ್ಟು 20 ಮಿನಿಟ್ಸಲ್ಲಿ
ಜಿ ಕೆ ಮತ್ತು ಇಂಗ್ಲೀಷ್, ಫಸ್ಟು ಜಿ ಕೆ ಆಮೇಲೆ ಇಂಗ್ಲೀಷು, ಮೂರನೇದು ನೀವು ರೀಸನಿಂಗನ್ನು ತಗೊಳ್ಳಿ. ಮೂರನೇದು ರೀಸನಿಂಗು, ನಾಲ್ಕನೇದು ಮ್ಯಾಥಮೆಟಿಕ್ಸು. ಮೂರನೇದು ರೀಸನಿಂಗ್ಗೆ ಎಷ್ಟು ನಿಮಿಷ ತೊಗೋಬೇಕು ನೀವು? ರೀಸನಿಂಗ್ಗೆ ನೋಡಿ ಇಲ್ಲಿ ಬರಿತೀನಿ ನೋಡಿ, ರೀಸನಿಂಗ್ಗೆ ನೀವು 20 ನಿಮಿಷ ತಗೊಳ್ಳಿ. 20 ನಿಮಿಷ ತಗೊಂಡು 15ರಿಂದ 16 ಪ್ರಶ್ನೆಯನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗೇ ಲೆಂತಿ ಕ್ವಶನ್ಸ್ ಅಥವಾ ಡಿಫಿಕಲ್ಟ್ ಕ್ವಶನ್ಸ್ ಏನಾದರೂ ಇದ್ಬಿಟ್ರೆ ಸ್ಕಿಪ್ ಮಾಡಿ ಮುಂದಿನ ಪ್ರಶ್ನೆಗಳಿಗೆ ಹೋಗಿ ಸ್ನೇಹಿತರೆ. ಸ್ಕಿಪ್ ಮಾಡಿ ಅದನ್ನು ಮುಂದಿನ ಪ್ರಶ್ನೆಗಳಿಗೆ ಹೋಗಿ. ಸ್ಟಾರ್ಟಿಂಗೇ ಡಿಫಿಕಲ್ಟ್ ಕ್ವಶನ್ ಇದ್ದರೆ ಕೊನೆಯಲ್ಲಿ ತುಂಬ ಈಸಿ ಕ್ವಶನ್ ಹಾಕಿರ್ತಾರೆ. ಓಕೆ, ರೀಸನಿಂಗ್ ಆಲ್ಮೋಸ್ಟ್ ಎಲ್ಲವೂ ಈಸಿ ಇರುತ್ತೆ. 20 ನಿಮಿಷದ ಒಳಗೆ ಸಾಧ್ಯವಾದಷ್ಟು 15 ಮೇಲೆ ಅಟೆಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಖಂಡಿತವಾಗ್ಲೂ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟು ಕೊನೆಗೆ ಮ್ಯಾಥಮೆಟಿಕ್ಸ್ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಸೊ ನೀವೇನಾದರೂ ಸ್ಟಾರ್ಟಿಂಗೇ ತೊಗೊಂಡು ಅಲ್ಲಿ ಸ್ಟಕ್ ಆದರೆ ಇಂಗ್ಲೀಷು ಮತ್ತು ಜಿ ಕೆನ ನೀವು ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಫಸ್ಟು ಜಿ ಕೆ ಮತ್ತು ಇಂಗ್ಲೀಷನ್ನು ಮುಗಿಸ್ಕೊಬಿಡಿ ಸ್ಟಾರ್ಟಿಂಗ್ 20 ನಿಮಿಷದಲ್ಲಿ. ಕೊನೆಯ 40 ನಿಮಿಷದಲ್ಲಿ 20 ನಿಮಿಷ ರೀಸನಿಂಗ್ಗೆ, ಇನ್ನು 20 ನಿಮಿಷ ಮ್ಯಾಥಮೆಟಿಕ್ಸ್ಗೆ ಕೊಡಬೇಕಾಗುತ್ತೆ. ಮ್ಯಾಥಮೆಟಿಕ್ಸಲ್ಲಿ ನೋಡಿ, ಮಿನಿಮಮ್ಮು 6ರಿಂದ 7 ಪ್ರಶ್ನೆ ವಿತಿನ್ 20 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸಲ್ಲಿ ಆನ್ಸರ್ ಬರುವಂಥ ಪ್ರಶ್ನೆಗಳು ಕೊಟ್ಟಿರ್ತಾರೆ, ಹುಡುಕ್ಬೇಕು ನೀವು. ಓಕೆ, ನೀವು ಮ್ಯಾಥಮೆಟಿಕ್ಸ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕ್ವಶನೇ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಇದ್ದರೆ ಮಾಡ್ತಾ ಕೂರಬೇಡಿ ದಯವಿಟ್ಟು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಸ್ವಲ್ಪ ಡಿಫಿಕಲ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ, ಮೆನ್ಸುರೇಷನ್ ಸ್ವಲ್ಪ ಡಿಫಿಕಲ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಸ್ಕಿಪ್ ಮಾಡಿ ಅದನ್ನು. ನಿಮಗೆ ಚೆನ್ನಾಗಿ ಯಾವ್ದು ಮಾಡೋಕ್ಕೆ ಬರುತ್ತೆ ಆ ಪ್ರಶ್ನೆಗಳನ್ನ ಫಸ್ಟು ಒಂದು 7-8 ನಿಮಿಷದಲ್ಲಿ, 5-6 ನಿಮಿಷದಲ್ಲಿ ಒಂದು 6-7 ಕ್ವಶನನ್ನು ಅಟೆಂಡ್ ಮಾಡಿಬಿಟ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಹೈ ಆಗುತ್ತೆ. ಓಕೆ, ಈಸಿ ಕ್ವಶನನ್ನು ಫಸ್ಟು ಅಟೆಂಡ್ ಮಾಡಿ. 6-7 ಕ್ವಶನ್ ಈಸಿ ಕ್ವಶನ್ ನೋಡ್ತಿದ್ದಾಗೇ ಟಿಕ್ ಹಾಕ್ಬೋದು, ಅಥವಾ ವಿತಿನ್ 30 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಬರುವಂಥ ಪ್ರಶ್ನೆಗಳು 6ರಿಂದ 7 ಪ್ರಶ್ನೆ ಮ್ಯಾಥಮೆಟಿಕ್ಸಲ್ಲಿ ಇದ್ದೇ ಇರುತ್ತೆ. ಮತ್ತು ಸ್ನೇಹಿತರೆ, ಇನ್ನೊಂದು 8ರಿಂದ 9 ಪ್ರಶ್ನೆ ಮಾಡರೇಟ್ ಲೆವೆಲಲ್ಲಿ ಇರುತ್ತೆ. ಈ ಮಾಡರೇಟ್ ಲೆವೆಲ್ ಅಂತ ಹೇಳಿದ್ರೆ 1 ನಿಮಿಷ ಹಿಡಿಯುತ್ತೆ ಟೈಮು. ವಿತಿನ್ 1 ಮಿನಿಟ್ ಒಳಗಡೆ ಆನ್ಸರ್ ಬರುವಂಥದ್ದು. ಓಕೆ, 1 ಮಿನಿಟ್ ಒಳಗಡೆ ಆನ್ಸರ್ ಬಂದುಬಿಡುತ್ತೆ. ಸೊ 1 ಮಿನಿಟ್ ಒಳಗಡೆ ಆನ್ಸರ್ ಬರುವಂಥದ್ದು 8-9 ಪ್ರಶ್ನೆ ಇರುತ್ತೆ. ಈ 6-7 ಪ್ರಶ್ನೆ ಅಥವಾ ಈ 8-9 ಪ್ರಶ್ನೆಯನ್ನು ನೀಟಾಗಿ ಅಟೆಂಡ್ ಮಾಡಿಬಿಡಿ. ಬೇಕಾದ್ರೆ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ ಕೆಲವೊಂದು 4-5, ಅದನ್ನು ನೀವು ಅಟೆಂಡ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಮ್ಯಾಥಮೆಟಿಕ್ಸಲ್ಲಿ. ಸೊ ಇದಿಷ್ಟು ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಿ, ರೀಸನಿಂಗ್ನ ಚೆನ್ನಾಗಿ ಅಟೆಂಡ್ ಮಾಡಿ. ಜನರಲ್ ನಾಲೆಡ್ಜ್ ಮತ್ತು ಇಂಗ್ಲೀಷಲ್ಲಿ ಒಂದು 10ರಿಂದ 15 ಪ್ರಶ್ನೆಗಳನ್ನು ಸರಿಯಾಗಿ ನೀವು ಅಟೆಂಡ್ ಮಾಡಿದ್ದೆ ಆದರೆ SSC GD ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ. ಫೈನಲ್ ಲಿಸ್ಟಲ್ಲಿ ನಿಮ್ಮ ನೇಮು ಇದ್ದೇ ಇರುತ್ತೆ. ಸೊ ಬಿ ಕಾನ್ಫಿಡೆಂಟ್ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಬೇರೆ ಎಲ್ಲ ಆಲೋಚನೆಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಅನ್ಕೋಬೇಕು ಅಂತ ಹೇಳಿದರೆ, ಈ ಪರೀಕ್ಷೆನ ನಾನು ಕ್ಲಿಯರ್ ಮಾಡ್ತೀನಿ, ಈ ಸರಿ ನನಗೆ ಜಾಬ್ ಸಿಗುತ್ತೆ, ಈ ಒಂದು ಥಾಟ್ನೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ. ಎಕ್ಸಾಮು ನಾಳೆ ಅನ್ನುವಾಗ ಇವತ್ತು ರಾತ್ರಿ ನೀವು ಚೆನ್ನಾಗಿ ನಿದ್ರೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಜಾಸ್ತಿ ಏನನ್ನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಕ್ಸಾಮನ್ನು ಬರೀರಿ. ಎಕ್ಸಾಮ್ ಶುರುವಾಗೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಯನ್ನು ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಅಟೆಂಡ್ ಮಾಡಾದ್ಮೇಲೆ ಸೇವ್ ನೆಕ್ಸ್ಟ್ ಕೊಡೋದು ಮರಿಬೇಡಿ ಸ್ನೇಹಿತರೆ. ಜಸ್ಟ್ ನೀವು ಅಟೆಂಡ್ ಮಾಡಿಬಿಟ್ರೆ ಆಗೋದಿಲ್ಲ, ಸೇವ್ ನೆಕ್ಸ್ಟನ್ನು ಕೊಡಬೇಕು ನೀವು. ಆವಾಗ ಸೇವ್ ಆಗುತ್ತೆ, ಮುಂದಿನ ಪ್ರಶ್ನೆಗೆ ಹೋಗುತ್ತೆ. ಇದು ಇಂಪಾರ್ಟೆಂಟು. ತುಂಬ ಜನ ಮಾರ್ಕ್ ಮಾಡ್ತಾರೆ, ಸೇವ್ ನೆಕ್ಸ್ಟ್ ಕೊಡೋದಿಲ್ಲ ಆನ್ಲೈನ್ ಎಕ್ಸಾಮಲ್ಲಿ. ಸೇವ್ ನೆಕ್ಸ್ಟನ್ನು ಕೊಡಬೇಕು. ಮತ್ತು ನೀವು ಏನೇನು ಅಟೆಂಡ್ ಮಾಡಿದ್ದೀರಾ ಅವೆಲ್ಲ ಗ್ರೀನ್ ಕಲರಲ್ಲಿ ಇರುತ್ತೆ ರೈಟ್ ಸೈಡಲ್ಲಿ. ಸೊ ಎಕ್ಸಾಮ್ ಶುರುವಾಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಇನ್ಸ್ಟ್ರಕ್ಷನ್ಸ್ ಓದಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ ಇನ್ಸ್ಟ್ರಕ್ಷನ್ಸನ್ನು. ಕನ್ನಡದಲ್ಲಿ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಇಂಗ್ಲೀಷಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಕನ್ನಡದಲ್ಲೂ ನೋಡ್ಕೊಳ್ಳಿ ಪ್ರಶ್ನೆಗಳನ್ನು. ಸೊ ಈ ಒಂದು ಎಲ್ಲವನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಚೆನ್ನಾಗಿ 1 ಅವರನ್ನು ಚೆನ್ನಾಗಿ 1 ಅವರಲ್ಲಿ ನೀವು ಎಕ್ಸಾಮನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ SSC GD ಫೈನಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಗೆ ಏನೇ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈ ವರ್ಷದ SSC GD ಫೈನಲಿಸ್ಟಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಮೆಲ್ಲರ ಹೆಸರುಗಳು ಅಲ್ಲಿರಲಿ. ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.